ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ಯಾಪ್ ಕ್ಯಾಮ್. ಸೊ ನಾವು ಇವತ್ತು ಬಂದಿರುವಂತ ವಿಷಯ ಏನಂದ್ರೆ ನಾಗಬಂಧಂ ಅಂತ ಹೇಳಿ ಒಂದು ಅಫಿಷಿಯಲ್ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಹೌದು, ಅದೇ ನಾಗಬಂಧಂ ತೆಲುಗು ಅಲ್ಲಿ. ಅದನ್ನ ರಿಯಾಕ್ಟ್ ಮಾಡಕ್ ಬರ್ತಾ ಇದೀವಿ. ಅದ್ರ ಬಗ್ಗೆ ಇನ್ಫಾರ್ಮೇಶನ್. ಇದು ಮೇನ್ ಸ್ಟಾರ್ ಕ್ಯಾಸ್ಟಿಂಗ್ ವಿರಾಟ್ ಕರ್ನಾ ಅಂತ ಇದೆ. ಮೋಸ್ಟ್ಲಿ ಫಸ್ಟ್ ಮಾಡ್ತಿದಾರ ಡೆಬ್ಯೂ ಅನ್ಸುತ್ತೆ. ಮೇನ್ ನಭಾ ನತೇಶ್ ಅವರು ಇದಾರೆ. ಮತ್ತೆ ಮೇನ್ ಡೈರೆಕ್ಷನ್ ಬಂದ್ಬಿಟ್ಟು ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ಸ್ಟೋರಿ ಬಂದ್ಬಿಟ್ಟು ಅಭಿಷೇಕ್ ನಾಮಾ ಅಂತ. ಇದು ಪ್ರೊಡಕ್ಷನ್ ಬ್ಯಾನರ್ NIK ಸ್ಟುಡಿಯೋಸ್ ಅಂಡ್ ಅಭಿಷೇಕ್ ಪಿಕ್ಚರ್ಸ್ ಬ್ಯಾನರ್ ಅಲ್ಲಿ ಬರ್ತಾ ಇದೆ. ಪ್ರೆಸೆಂಟ್ ಮಾಡ್ತಿದ್ದಾರೆ. ಪ್ರೊಡಕ್ಷನ್ ಹೌದು, ಅದೇ ಅವ್ರವ್ರು ನವನಟೇಶನ್ ಜಾಸ್ತಿ ಮೂವಿ ಮಾಡಿದ್ರು. ಮ್ಯೂಸಿಕ್ ಅಷ್ಟೇ. ಜುನೇದ್ ಕುಮಾರ್ ಅಭಿ ಅಂತ ಮಾಡ್ತಿದ್ದಾರೆ. ನ್ಯೂ ಕಾಸ್ಟಿಂಗ್, ಡೆಬ್ಯೂ ಕ್ಯಾಸ್ಟಿಂಗ್. ಇನ್ನೊಂದು ಹೇಳ್ಬೇಕು, ಇದು ಟೀಸರ್ ಈವೆಂಟ್ ಲಾಂಚ್ ಟ್ರೈಲರ್ ಈವೆಂಟ್ ಲಾಂಚ್ ಮಾಡಿದ್ರು. ಒಂದು ಫಂಕ್ಷನ್ ಈವೆಂಟ್ ಕ್ರಿಯೇಟ್ ಇದು ಮಾಡಿಬಿಟ್ಟು ಆರ್ಗನೈಸ್ ಅಲ್ಲಿ ಪದ್ಮನಾಭ ಟೆಂಪಲ್ ಅಲ್ಲಿರೋ ಶ್ರೀ ನಾರಾಯಣ ವಿಗ್ರಹ ಸೇಮ್ ಅದೇ ತರ ಮೀಲ್ ಮಾಡಿಬಿಟ್ಟು ಆ ತರ ತೋರಿಸಿದ್ದಾರೆ ಈವೆಂಟ್ ಅಲ್ಲಿ. ಓಕೆ, ನಾಗಬಂಧಂ ಅಂತ. ಟೆಂಪಲ್ ರಿಲೇಟೆಡ್ ಏನಾದ್ರು ಮಾಡಿದಾರೆ? ಮೋಸ್ಟ್ಲಿ ಅದೇ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರ ಏನು ಅಂತ. ಸೊ ಲೆಟ್ಸ್ ವಾಚ್, ನೋಡೋಣ ಹೇಗಿದೆ ಅಂತೇಳಿ. ಟೆಂಪಲ್ ರಿಲೇಟೆಡ್ ಅನ್ಸುತ್ತೆ. అదే ఏడు ఎంత విలువైనదైనా ఒక బంగారు పుష్పం కోసం ఉత్సవాలు చేస్తారా? బంగారు పుష్పం కాదమ్మా, బ్రహ్మ కమలం. ఈ కాల వృక్షం నుంచి నన్ను పొంద విముక్తనిచ్చాయి. ఆ బ్రహ్మ కమలం నా చేతిలో ఉంటే ఏ శక్తి నన్ను ఆపలేదు. ಹೈಪ್ ಏನು ಮಾಡಿಲ್ಲ ಜಾಸ್ತಿ. ಹೈಪ್ ಏನ್ ಮಾಡಿಲ್ಲ, ಬಟ್ ಬಜೆಟ್ ಜಾಸ್ತಿ ತರ ಅನಿಸ್ತಾ ಇದೆ ನನಗೆ. అది ఎంత కష్టమైనా నేను తీసుకొస్తాను. నేను ఈ ప్రపంచాన్ని పాలించే రాక్షసుడిని. ఈ ఖజానా కేవలం భూమిని మాత్రమే శాసిస్తుంది, కానీ ఆ బ్రహ్మ కమలం బ్రహ్మాండాన్ని శాసిస్తుంది. నాకు ఆ బ్రహ్మ కమలం కావాలి. ఇన్ని జన్మల ఎత్తిన నీకు దక్కదు. ఇది కల్కి యుగం కాదు, కలియుగం. నాటకం. ಬ್ರಿಟಿಷರ್ಸ್ ಬೇರೆ ಬರ್ದಿದ್ದಾರೆ. నీ కుటుంబాన్ని కాపాడలేదా? అధర్మం మితిమీరినప్పుడు ధర్మ రక్షణ కోసం భగవంతుడు అవతారం దాల్స్తాడు. ఎక్కడో నీ దేవుడు అమ్మను ఒక సాధువులు నాగబంధం చేయబడిన ఆలయానికి రక్షకుడు. ఈ నరవేదం గురించి చరిత్ర వాళ్ళ రక్తంతో రాసుకోవాలి. హిమాలయాల్లో అడుగు పెట్టాలనే ఆలోచన వస్తే అస్థి పంచినాడు కూడా మిగలవని చూపిద్దాం. ಗರುಡ ರೋಲ ಅದು ಗೊತ್ತಾಗ್ಲಿಲ್ಲ.
ಹೆವಿ ಬಜೆಟ್ ತರ ಕಾಣಿಸ್ತಾ ಇದೆ. ನಾರ್ಮಲ್ ಆಗಿ ಅದು ಶಾರ್ಟ್ಸು ಇದೆಲ್ಲ ನೋಡಿದ್ರೆ ಫುಲ್ಲು ಹೆವಿ ಇದೆ. ಅದೇ ನೋಡ್ತಿದ್ರೆ ಟ್ರೇಲರ್ ಮುಖಾಂತರ ಅದು ಬಂಗಾರ ಪುಷ್ಪಂ ಅಂತ ಇದೆಯಲ್ಲ, ಅದಕ್ಕೋಸ್ಕರ ಎಲ್ಲ ಯುದ್ಧ ನಡೆಯುತ್ತೆ. ಅದಕ್ಕೆ ರಕ್ಷಣೆ ಮಾಡೋರು ನಾಗಬಂಧ ಅವ್ರು ಇರ್ತಾರೆ, ಶಿವ ಅವರ ಭಕ್ತರು ಅಂತ ತೋರಿಸ್ತಾ ಇದ್ದಾರೆ. ಸೊ ಬಹಳ ಹ್ಯೂಜ್ ಇದೆ ಪ್ರಾಜೆಕ್ಟ್ ಅನಿಸ್ತಾ ಇದೆ, ಟ್ರೇಲರ್ ನೋಡಿದ್ರೆ ಗೊತ್ತಾಗ್ತಿದೆ. ಮತ್ತು ಬಜೆಟ್ ಅಷ್ಟು ಜಾಸ್ತಿ ಅಂತ ಟ್ರೆಂಡಿಂಗ್ ನಾರ್ಮಲಿ ಆಗಿ ಗೊತ್ತೇ ಇಲ್ಲ. ಈಗ ರಿಲೀಸ್ ಆಗಿದ್ಮೇಲೆ ಓಕೆ ಟ್ರೈಲರ್, ಬಟ್ ಬಜೆಟ್ ಇಷ್ಟು ಜಾಸ್ತಿ ಮೂವಿ ಬರ್ತಾ ಇದೆ ಆ ಥರ ಏನು ಇಂಪ್ಯಾಕ್ಟ್ ಏನಿಲ್ಲ. ಈಗ ಬಂದಿದ್ಮೇಲೆ ಹೈಪ್ ಏನು ಮಾಡಿಲ್ಲ ಜಾಸ್ತಿ. ಹೈಪ್ ಏನು ಮಾಡಿಲ್ಲ, ಬಟ್ ಬಜೆಟ್ ಜಾಸ್ತಿ ತರ ಅನಿಸ್ತಾ ಇದೆ ನನಗೆ. ಅದೇ ಕೆಲವು ವೇದಿಕೆ ನಮ್ಮ VFX ಆದ್ರೂ ಎಲ್ಲ ನೋಡಿದ್ರೆ ಜಾಸ್ತಿ ಕಾಸ್ಟ್ಲಿ ಆಗಿದೆ. ಕ್ವಾಲಿಟಿ ಚೆನ್ನಾಗಿದೆ. ಹೌದು, VFX ಅಲ್ಲಿ ಹೇಳ್ಬೇಕಂದ್ರೆ ನಮ್ಮ ಪುರಾಣದಲ್ಲಿ ವೇದದಲ್ಲಿರೋ ಕೆಲವು ಸನ್ನಿವೇಶ ತಗೊಂಡ್ಬಂದಿದ್ದಾರೆ ನೋಡಿ. ಈ ಪದ್ಮನಾಭ ದೇವಸ್ಥಾನ ಹೇಳಿದ್ರಲ್ಲ, ಅದರಲ್ಲಿ ಒಂದು ಬಂಗಾರದ ಒಂದು ದೊಡ್ಡದು 9ನೇದೋ 8ನೇದೋ ಯಾವುದೋ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಆ ದ್ವಾರದಲ್ಲಿ ಬಂಗಾರ ಇದೆ ಅಂತ. ಮತ್ತೆ ಯಾವ್ದಾದ್ರು ಅದಕ್ಕೆ ರಕ್ಷಣೆ ಮಾಡೋರು ಲಾಸ್ಟ್ ಅಲ್ಲಿ ಬಂದಮ್ ಅಂತ ಒಬ್ಬ ಸೈನ್ಯ ಇರುತ್ತೆ ಅನ್ನೋ ವೇದಿಕಲ್ಲಿ ಇದೆ. ಅದ್ರಲ್ಲಿ ಬ್ರಿಟಿಷರ್ಸ್ ಬೇರೆ ಬರ್ದಿದ್ದಾರೆ. ಒಂದ್ ಸೀನ್ ಹೌದು, ನೋಡ್ಬೇಕು. ಫಿಲಿಮ್ 3rd ಜುಲೈ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಸೊ ಓನ್ಲಿ 2D ಇದೆ ಅನ್ಸುತ್ತೆ. 3D ಮಾಡ್ಬೋದು, ಆದ್ರೆ ಅದಕ್ಕೆ ಎಫರ್ಟ್ ಇನ್ನೂ ಜಾಸ್ತಿ ಬೇಕಾದ ಅನ್ಸುತ್ತೆ. ಇದು ಬಿಟ್ಟಾದ್ಮೇಲೆ ಏನಾರ ಮಾಡ್ಬೋದು. ಅದೇ ಆದ್ರೆ ಇದು ಮಾಡ್ಬೋದು ಅನ್ಸುತ್ತೆ 3D ಅಲ್ಲಿ. ಆಕ್ಚುಲಿ ಆ ಪ್ರೆಸೆಂಟೇಷನ್ಸ್ ಎಲ್ಲ ನೋಡಿದ್ರೆ VFX ಕಾಸ್ಟ್ ಜಾಸ್ತಿ ಆಗುತ್ತೆ. ಇದು 2D ರನ್ ಮೇಲೆ ಡಿಪೆಂಡ್ ಆಗುತ್ತೆ ಆಕ್ಚುಲಿ. ಎಲ್ಲಾದ್ರೂ ಸ್ವಲ್ಪ ಗ್ರಾಫಿಕ್ಸ್ ತರ ಅಂತ ಲೈಕ್ ನೀವು ಸ್ವಲ್ಪ ಮೂವೀಸ್ ನೋಡಿದ್ರೆ ಗೊತ್ತಾಗುತ್ತೆ ಈ ಫ್ರೇಮ್ ಏನೋ ಹಂಗೆ ಕಾಮಿಡಿ ಆಗಿ ಬಂದಿದೆ ಆ ತರ ಏನಿಲ್ಲ. ಅದ ಕ್ವಾಲಿಟಿ ಚೆನ್ನಾಗಿದೆ. ಅದೇ ಗ್ರಾಫಿಕ್ಸ್ VFX ಕ್ವಾಲಿಟಿ ಚೆನ್ನಾಗಿ ತಗೊಂಡ್ಬಂದಿದ್ದಾರೆ. ಕೆಲವು ಸೀನ್ಸ್ ಅಲ್ಲಿ ಗೂಸ್ ಬಂಪ್ಸ್ ಬರುತ್ತೆ. ಹೌದು, ಅದು ಆಕ್ಚುಲಿ ರಿಯಲ್ ಬಂದ್ಬಿಟ್ಟು ಫಿಲಿಮ್ ಅಲ್ಲಿ ನೋಡ್ರೆ ಗೊತ್ತಾಗುತ್ತೆ ಯಾವ ತರ ಸನ್ನಿವೇಶ ಆಗುತ್ತೆ ಅಂತ. ಕ್ಯಾಸ್ಟಿಂಗ್ ಚೆನ್ನಾಗಿದೆ. ಕ್ಯಾಸ್ಟಿಂಗ್ ಮುರಳಿ ಶರ್ಮಾ ತುಂಬಾ ದೊಡ್ಡದಾಗಿದೆ ಕ್ಯಾಸ್ಟಿಂಗ್. ಇನ್ನ ಗರುಡ ರೋಲ್ ಅದು ಗೊತ್ತಾಗ್ಲಿಲ್ಲ. ಟ್ರೈಲರ್ ಮಾತ್ರ ಸಖತ್ತಾಗಿದೆ. ಬಹಳ ತುಂಬಾ ಹ್ಯೂಜ್ ಅಂಡ್ ಬ್ಯಾಕ್ ಎಂಡ್ ಏನೇನ್ ಮಾಡಿದಾರೆ ಅಂತ ಟ್ರೈಲರ್ ಗೊತ್ತಾಗ್ತಾ ಇದೆ. ಯಾವುದು ಹಿಸ್ಟಾರಿಕ್ ಸಿಚುವೇಶನ್ ತಗೊಂಡು ಮಾಡಿದ್ದಾರೆ ಅನ್ಸುತ್ತೆ. ಆ ಡಾಟ್ಸ್ ನ ಲಿಂಕ್ ಏನಾದ್ರು ಮಾಡಿ ಒಂದು ಸ್ಟೋರಿ ಮಾಡಿರ್ಬೋದು ಅಂತ ಅನ್ಸ್ತಾ ಇದೆ. ಇಲ್ಲ, ಅದು ಆಕ್ಚುಲಿ ಮೇ ಬಿ ರಿಯಲ್ ಇರ್ಬೋದು, ಹೇಳಕ್ಕಾಗಲ್ಲ. ಅದೇ ಅದು ಎಷ್ಟು ನಿಜ ಎಷ್ಟು ಇದು ಇಮ್ಯಾಜಿನರಿ ಅಂತ ಗೊತ್ತಿಲ್ಲ ನಮ್ಗೆ. ಶೋರ್ ಅದೇ ಮೂವಿ ಬಂದ್ಮೇಲೆ ಗೊತ್ತಾಗುತ್ತೆ ಏನೇನು ಅಂತ ಹೇಳಿ. ಓಕೆ, ಸದ್ಯಕ್ಕೆ ನಮ್ಮ ಈ ನಾಗಬಂಧಮ್ ಅಫಿಷಿಯಲ್ ಟ್ರೈಲರ್ ಸಖತ್ತಾಗಿದೆ. ನೋಡೋಣ, ಮೂವಿ 3rd ಜುಲೈ ರಿಲೀಸ್ ಆಗ್ತಾ ಇದೆ ಅಷ್ಟೇ. ಸದ್ಯಕ್ಕೆ ನಮ್ಮ ರಿಯಾಕ್ಷನ್ ಇಷ್ಟೇ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಸೈನಿಂಗ್ ಆಫ್ ಫ್ರಮ್ ಕ್ಯಾಪ್ ಕ್ಯಾಮ್.